ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂದು ಹೇಳಿದ ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಮಾಡುತ್ತಾ ಇದ್ದೇವೆ. ಇದರ ಮೂಲಕ ನೀವು ಅನೇಕ ಸತ್ಯಗಳನ್ನು ತಿಳಿದುಕೊಂಡು ಆಶೀರ್ವದಿಸಲ್ಪಟ್ಟಿರುವಿರಿ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ದಯಮಾಡಿ ನೀವು ಹೊಂದಿಕೊಂಡಿರುವ ಆಶೀರ್ವಾದಗಳನ್ನು ನಮಗೆ ತಿಳಿಸುವುದಾದರೆ ಅದು ಖಂಡಿತವಾಗಿಯೂ ದೇವರ ಸೇವೆಯಲ್ಲಿ ನಮ್ಮನ್ನು ಉತ್ತೇಜಿಸುತ್ತದೆ. ಕಳೆದ ಕಾರ್ಯಕ್ರಮದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 4ನೇ ವಚನದಿಂದ 12ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ದೇವರ ವಿಶ್ರಾಂತಿಯಲ್ಲಿ ಸೇರಲು ವಿಫಲರಾದ ಇಸ್ರಾಯೇಲ್ಯರ ಬಗ್ಗೆ ತಿಳಿದುಕೊಂಡು ಅದರ ಮೂಲಕ ನಮ್ಮ ಜೀವಿತಕ್ಕೆ ಎಚ್ಚರಿಕೆ ಸಂದೇಶವನ್ನು ಗ್ರಹಿಸಿಕೊಂಡಿರುತ್ತೇವೆ. ಕಾರ್ಯಕ್ರಮದ ಅಂತ್ಯದಲ್ಲಿ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂದು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಚನದಿಂದ 5ನೇ ಅಧ್ಯಾಯದ ಪೀಠಿಕೆಯವರೆಗೆ ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾ ಪೂರ್ವಕವಾಗಿ ವೀಕ್ಷಿಸಿ ದೇವರ ವಾಕ್ಯಗಳನ್ನು ಧ್ಯಾನಿಸಿ ದೇವರ ಕೃಪಾ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನೂ ಸರ್ವವ್ಯಾಪಿಯೂ ಸರ್ವಜ್ಞಾನಿಯೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ 5ನೇ ಅಧ್ಯಾಯದ ಪೀಠಿಕೆಯವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಎಲ್ಲ ಹಂತಗಳಲ್ಲಿಯೂ ದೇವರಾತ್ಮನ ಸಹಾಯವನ್ನು ಆಶ್ರಯಿಸಿ ಮುಂದೆ ಮುಂದೆ ಸಾಗೋಣ. ಈಗ ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಿಂದ ಯಾವುದನ್ನು ಮುಚ್ಚಿಡಲಿಕ್ಕೆ ಮರೆಯಾಗಿರಿಸಲು ಸಾಧ್ಯವಿಲ್ಲ. ಅನೇಕ ಸಾರಿ ನಮ್ಮ ವರ್ತನೆಯು ದೇವರಿಗೆ ನಮ್ಮ ಜೀವಿತದ ಎಲ್ಲ ಸಂಗತಿಗಳು, ನಮ್ಮ ಎಲ್ಲ ಆಲೋಚನೆಗಳು ತಿಳಿದಿರುವುದಿಲ್ಲ ಎಂಬಂತೆ ಇರುತ್ತದೆ. ನಮ್ಮ ಪ್ರಾರ್ಥನೆಗಳಲ್ಲಿ ನಮಗೆ ಇಂಥದ್ದನ್ನು ಕೊಡು, ಇಂಥದ್ದನ್ನು ಮಾಡು ಎಂಬುದಾಗಿ ಹೇಳುವುದರ ಮೂಲಕ ಆತನಿಗೆ ನಮ್ಮ ಎಲ್ಲ ಉದ್ದೇಶಗಳನ್ನು ತಿಳಿಸಿರುವುದಿಲ್ಲ ಎಂದು ಅಂದುಕೊಳ್ಳುತ್ತೇವೆ. ನೋಡಿರಿ, ನಿಜವಾಗಿಯೂ ಹೇಳಬೇಕಾದರೆ ನಾವು ನಮ್ಮ ಉದ್ದೇಶಗಳನ್ನು ಆತನಿಗೆ ಹೇಳಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಆತನು ನಮ್ಮ ಹೃದಯದ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ ಮತ್ತು ಸಮಸ್ತವೂ ಆತನಿಗೆ ತೆರೆದಿಡಲ್ಪಟ್ಟಿರುತ್ತದೆ. ನಮ್ಮ ಜೀವಿತವೂ ಆತನ ಮುಂದೆ ತೆರೆದಿಡಲ್ಪಟ್ಟ ಪುಸ್ತಕದಂತೆ ಇರುತ್ತದೆ. ಹಾಗಾದರೆ ನಾವು ಆತನ ಮುಂದೆ ಎಲ್ಲವನ್ನೂ ಅರಿಕೆ ಮಾಡಬೇಕೋ ಎಂಬುದಾಗಿ ಕೇಳುವುದಾದರೆ, ಹೌದು, ಖಂಡಿತವಾಗಿಯೂ ಮಾಡಲೇಬೇಕಾಗಿರುತ್ತದೆ. ಯಾಕೆಂದರೆ ಅದನ್ನೂ ಸಹ ಆತನು ಈಗಾಗಲೇ ತಿಳಿದಿದ್ದಾನೆ. ನಾವು ಆತನ ಮುಂದೆ ಹೇಳಿಬಿಡುವುದೇ ಒಳ್ಳೆಯದಾಗಿರುತ್ತದೆ. ಈಗ ದಯಮಾಡಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14ನೇ ವಚನದಿಂದ ಮೊದಲುಗೊಂಡು 7ನೇ ಅಧ್ಯಾಯದ 28ನೇ ವಚನದವರೆಗೆ ಗ್ರಂಥಕರ್ತನು ಯೇಸು ಕ್ರಿಸ್ತನು ಲೇವಿ ಕುಲದ ಯಾಜಕತ್ವಕ್ಕಿಂತಲೂ ಶ್ರೇಷ್ಠನು ಎಂಬುದನ್ನು ತೋರಿಸಲಿರುವನು. ಇದು ಇಸ್ರಾಯೇಲ್ ವಿಶ್ವಾಸಿಗಳಿಗೆ ಬಹು ಅವಶ್ಯವಾಗಿತ್ತು. ಯಾಕೆಂದರೆ ಅವರು ಲೇವಿ ಕುಲದ ಕ್ರಮದಲ್ಲಿರುವ ಮಹಾಯಾಜಕನ ಮೂಲಕ ದೇವರನ್ನು ಸಮೀಪಿಸಲು, ಅಂದರೆ ದೇವರ ಹತ್ತಿರ ಹೋಗಲು ಬಹಳವಾಗಿ ಹೊಂದಿಕೊಂಡವರಾಗಿದ್ದರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾನೆ. ನೋಡಿರಿ, ನಾವೆಲ್ಲರೂ ಕೊರತೆಯುಳ್ಳವರಾಗಿರುವುದರಿಂದ, ನಮಗೆ ಸಹಾಯವು ಅವಶ್ಯವಾಗಿರುವುದರಿಂದ ನಮ್ಮೆಲ್ಲರಿಗೂ
ಮಹಾಯಾಜಕನ ಅವಶ್ಯಕತೆ ಇರುತ್ತದೆ. ದಯಮಾಡಿ ಗಮನಿಸಿರಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೇರವಾಗಿ ನಾನು ಹೇಳಲು ಬಯಸುವುದೇನೆಂದರೆ, ಯೇಸು ಕ್ರಿಸ್ತನು ಈ ಭೂಮಿಯ ಮೇಲಿರುವಾಗ ಆತನು ಮಹಾಯಾಜಕನಾಗಿರಲಿಲ್ಲ. ಆತನು ತನಗೋಸ್ಕರ ಯಾವ ಯಜ್ಞವನ್ನು ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇರಲಿಲ್ಲ. ಹೀಗಿರುವಾಗಲೂ ಸತ್ಯವೇದದಲ್ಲಿ ಆತನು ಯಾವುದಾದರೊಂದು ಯಜ್ಞವನ್ನು ಮಾಡಿರುವನು ಎಂಬುದಾಗಿ ಹೇಳುವುದಾದರೆ, ಅದು ಆತನು ಪೇತ್ರನಿಗೆ ಒಂದು ಮೀನನ್ನು ಹಿಡಿದು ಅದರ ಬಾಯೊಳಗೆ ಸಿಕ್ಕುವ ಚಿನ್ನದ ನಾಣ್ಯವನ್ನು ದೇವಾಲಯದ ತೆರಿಗೆಯಾಗಿ ಕೊಟ್ಟು ಬಿಡುವಂತೆ ಹೇಳಿದ ಆ ಸಮಯವಾಗಿರುತ್ತದೆ. ನೋಡಿರಿ, ಯಾಜಕರು ಈ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದವರಾಗಿದ್ದರು. ಆದ್ದರಿಂದ ಯೇಸು ಕ್ರಿಸ್ತನು ತೆರಿಗೆಯನ್ನು ಕೊಡುವುದರ ಮೂಲಕ ತಾನು ಯಾಜಕನಾಗಿರುವುದಿಲ್ಲ ಎಂಬುದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿಕೊಟ್ಟನು. ಪ್ರಿಯರೇ, ಒಬ್ಬನು ಯಾಜಕನಾಗಬೇಕಾಗಿದ್ದರೆ ಅವನು ಆರೋನನ ವಂಶದಲ್ಲಿ ಲೇವಿ ಕುಲದಲ್ಲಿ ಹುಟ್ಟಿದವನಾಗಿರಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ಯಹೂದ ಕುಲದ ಸದಸ್ಯನಾಗಿದ್ದನು. ಆತನು ಯಾಜಕತ್ವದ ಸಾಲಿನಲ್ಲಿ ಇರದೆ ಅರಸುತನದ ಸಾಲಿನಲ್ಲಿದ್ದನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ದೇವರಿಗಾಗಿ ಮಾತನಾಡುವ ಪ್ರವಾದಿಯಾಗಿ ಬಂದನು. ಆತನು ಪರಲೋಕಕ್ಕೆ ಹಿಂದಿರುಗಿದಾಗ ನಮ್ಮನ್ನು ದೇವರ ಮುಂದೆ ಪ್ರತಿನಿಧಿಸಲು ಮಹಾಯಾಜಕನಾಗಿ ಹೋದನು. ಹೌದು ಪ್ರಿಯರೇ, ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಾಗ ಮಹಾಯಾಜಕನಾದನು. ಇಲ್ಲಿ ಈ ಲೋಕದ ಮೇಲೆ ನಮ್ಮನ್ನು ರಕ್ಷಿಸಲು ಆತನು ಸತ್ತನು ಮತ್ತು ರಕ್ಷಿಸಲ್ಪಟ್ಟಿರುವ ಸ್ಥಿತಿಯಲ್ಲಿಯೇ ಕಾಪಾಡಲು ಆತನು ಅಲ್ಲಿ ಮೇಲೆ ಸದಾ ಜೀವಿಸುತ್ತಿರುವನು. ಆತನು ಈ ಲೋಕದಲ್ಲಿದ್ದಾಗ ತನ್ನನ್ನೇ ಕ್ರೂಜೆಯ ಮೇಲೆ ಅರ್ಪಿಸಿಕೊಂಡಾಗ ಅದು ಯಾಜಕನ ಕೆಲಸವಾಗಿತ್ತು. ಆದರೆ ನಮ್ಮನ್ನು ದೇವರ ಮುಂದೆ ಪ್ರತಿನಿಧಿಸಲು ಆತನು ಪರಲೋಕಕ್ಕೆ ಹಿಂದಿರುಗುವವರೆಗೆ ಕಾದುಕೊಂಡಿರಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ಕುರಿತಾಗಿ 3 ಬಹಳ ವಿಶೇಷವಾದಂಥ ಸಂಗತಿಗಳನ್ನು ಗಮನಿಸುತ್ತೇವೆ. ಅವು ಯಾವೆಂದರೆ, ಮೊದಲನೇದಾಗಿ ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಪ್ರವಾದಿಯಾಗಿ ಬಂದದ್ದು, ಅದು ಗತಕಾಲವಾಗಿದೆ. ಎರಡನೆಯದಾಗಿ ಇಂದು ಆತನು ಮಹಾಯಾಜಕನಾಗಿದ್ದಾನೆ, ಇದು ಪ್ರಸ್ತುತ ಕಾಲವಾಗಿರುತ್ತದೆ. ಮತ್ತು ಮೂರನೆಯದಾಗಿ ಮುಂದೊಂದು ದಿನ ಆತನು ಬಂದು ಅರಸನಂತೆ ಆಳಲಿಕ್ಕಿದ್ದಾನೆ, ಅದು ಭವಿಷ್ಯತ್ ಕಾಲವಾಗಿದೆ. ಹೌದು, ಯೇಸು ಕ್ರಿಸ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಶ್ರೇಷ್ಠವಾದ ವಿಷಯವಾಗಿದ್ದಾನೆ. ನಾವು ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಎಂಬುದಾಗಿ ನೋಡುತ್ತೇವೆ. ಇದು ನಮಗೊಂದು ಸವಾಲಾಗಿರುತ್ತದೆ. ನಾವು ಇದನ್ನು ಮಾಡಲು ಕರೆಯಲ್ಪಟ್ಟವರಾಗಿದ್ದೇವೆ. ಇದು ನಮಗೊಂದು ಆಜ್ಞೆಯಾಗಿ ಕೊಡಲ್ಪಟ್ಟಿರುತ್ತದೆ. ದಯಮಾಡಿ ಗಮನಿಸಿರಿ, ಇಲ್ಲಿ ರಕ್ಷಣೆಯನ್ನು ಬಿಡದೆ ಹಿಡಿಯೋಣ ಎಂಬುದಾಗಿ ಹೇಳಿರುವುದಿಲ್ಲ. ಆದರೆ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ನಾವು ಯೇಸು ಕ್ರಿಸ್ತನಿಗಾಗಿ ಜೀವಿಸುವುದರ ಬಗ್ಗೆ ಇದು ಹೇಳುತ್ತದೆ. ಯೇಸು ಕ್ರಿಸ್ತನು ಈ ಲೋಕದ ಮೇಲೆ ನಮ್ಮನ್ನು ರಕ್ಷಿಸಲು ಆತನು ಸತ್ತನು ಮತ್ತು ರಕ್ಷಿಸಲ್ಪಟ್ಟಿರುವ ಸ್ಥಿತಿಯಲ್ಲಿಯೇ ಕಾಪಾಡಲು ಹಾಗೂ ನಾವು ಉತ್ತಮವಾದಂಥ ಸಾಕ್ಷಿಯನ್ನು ನೀಡಲು ನಮ್ಮನ್ನು ಸಾಮರ್ಥ್ಯಗೊಳಿಸಲು ಆತನು ಅಲ್ಲಿ ಮೇಲೆ ಜೀವಿಸುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ನಾವು ಕ್ರಿಸ್ತೀಯ ಜೀವಿತವನ್ನು ನಮ್ಮ ಸ್ವಂತ ಬಲದಿಂದ ಜೀವಿಸಲು ಸಾಧ್ಯವೇ ಇಲ್ಲ ಮತ್ತು ಹಾಗೆ ಜೀವಿಸಲು ದೇವರು ಸಹ ನಮಗೆ ಹೇಳಿರುವುದಿಲ್ಲ. ನಾವು ಅನೇಕ ಸಾರಿ ಅದನ್ನು ಪ್ರಯತ್ನಿಸಿರಬಹುದು ಮತ್ತು ಹಾಗೆ ಪ್ರಯತ್ನಿಸಿದ್ದಾಗೆಲ್ಲ ಖಂಡಿತವಾಗಿಯೂ ಸೋತು ಹೋಗಿರುವೆವು. ಹೌದು, ನಾವು ನಮ್ಮ ಸ್ವಂತ ಶಕ್ತಿಯಿಂದ ಅದನ್ನು ಮಾಡಲಿಕ್ಕೆ ಆಗುವುದೇ ಇಲ್ಲ. ಆದರೆ ದೇವರು ನಮ್ಮ ಮೂಲಕ ತಾನು ಜೀವಿಸುವಂತೆ ನಮ್ಮನ್ನು ಕೇಳಿಕೊಳ್ಳುತ್ತಾ ಇದ್ದಾನೆ. ನಾವು ಇಲ್ಲಿ ನಮ್ಮ ಪ್ರತಿಜ್ಞೆಯನ್ನು ಹಾಗೂ ಸಾಕ್ಷಿಯನ್ನು ಬಿಡದೆ ಹಿಡಿದುಕೊಳ್ಳಲಿಕ್ಕಾಗುವಂತೆ ಆತನು ಅಲ್ಲಿ ವಾಸಿಸುತ್ತಿರುವನು. ದೇವರಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಶೋಧನೆಗೆ ಗುರಿಯಾದನು,
ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಹೇಳುವಾಗ ಯೇಸುಕ್ರಿಸ್ತನು ದೈವ ಮಾನವನಾಗಿದ್ದನು. ಆದ್ದರಿಂದ ಆತನು ಬಿದ್ದು ಹೋಗುತ್ತಿರಲಿಲ್ಲ. ಹೇಗೂ ಆತನ ಮೇಲೆ ಇದ್ದ ಶೋಧನೆಯ ಒತ್ತಡವು ನಿಜವಾಗಿಯೂ ನಮ್ಮ ಮೇಲೆ ಇರುವುದಕ್ಕಿಂತಲೂ ಅತಿ ಹೆಚ್ಚಾಗಿತ್ತು. ಆದ್ದರಿಂದಲೇ ಯೇಸುಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿ, ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿ ಇಲ್ಲ ಎಂಬುದಾಗಿ ಹೇಳಲು ಸಾಧ್ಯವಾಯಿತು. ಪ್ರಿಯರೇ, ಸೈತಾನನು ನಮ್ಮಲ್ಲಿ ಯಾವುದೊಂದನ್ನಾದರೂ ಕಂಡುಹಿಡಿಯಬಹುದು. ಆದರೆ ಯೇಸುಕ್ರಿಸ್ತನಲ್ಲಿ ಅವನಿಗೆ ಯಾವುದೊಂದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನೋಡಿರಿ, ಒಂದು ಹಡಗಿನಲ್ಲಿ ಇಷ್ಟೇ ಪ್ರಯಾಣಿಕರು ಸಾಗಬಹುದು ಎಂದು ಸೂಚಿಸಲ್ಪಟ್ಟಿರುತ್ತದೆ. ಆದರೆ ಆ ಸೂಚನೆಯನ್ನು ಮೀರಿ ಹೆಚ್ಚು ಜನರು ಪ್ರಯಾಣ ಮಾಡುವುದಾದರೆ ಆ ಹಡಗು ನೀರಿನಲ್ಲಿ ಮುಳುಗಿ ಹೋಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಅಂದರೆ ಆ ಹಡಗಿನ ಮೇಲೆ ಒತ್ತಡ ಹೆಚ್ಚಾದಾಗ ಅದನ್ನು ಸಹಿಸಲು ಆ ಹಡಗಿಗೆ ಆಗುವುದಿಲ್ಲ. ಅದರಂತೆಯೇ ನಮ್ಮ ವಿಷಯದಲ್ಲಿಯೂ ಸಹ ಇದೇ ರೀತಿಯಲ್ಲಿ ಇರುತ್ತದೆ. ಶೋಧನೆಯ ಒತ್ತಡವು ನಮ್ಮ ಮೇಲೆ ಹೆಚ್ಚಾದಾಗ ನಾವು ಅದಕ್ಕೆ ಶರಣಾಗತರಾಗುತ್ತೇವೆ. ನೋಡಿರಿ, ಯೇಸುಕ್ರಿಸ್ತನ ಮೇಲಿದ್ದ ಶೋಧನೆಯ ಒತ್ತಡವು ಅಪರಿಮಿತವಾಗಿತ್ತು. ಆದರೂ ಆತನು ಅದಕ್ಕೆ ಶರಣಾಗತನಾಗಲಿಲ್ಲ. ಆತನು ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ದಯಮಾಡಿ ಗಮನವಿಟ್ಟು ಆಲಿಸಿರಿ. ಯೇಸುಕ್ರಿಸ್ತನು ಶೋಧನೆಗೆ ಗುರಿಯಾದನು ಮತ್ತು ಆ ಕಾರಣದಿಂದ ನಮ್ಮ ಅನಿಸಿಕೆಯನ್ನು ಆತನು ತಿಳಿದುಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮಗೊಬ್ಬ ಶ್ರೇಷ್ಠ ಮಹಾಯಾಜಕನು ಇರುತ್ತಾನೆ. ಆತನು ಸದಾ ನಮಗಾಗಿ ಲಭ್ಯನಾಗಿದ್ದಾನೆ ಮತ್ತು ಖಂಡಿತವಾಗಿಯೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆತನು ತಾತ್ಕಾಲಿಕವಾಗಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಲೋಕದಲ್ಲಿ ಆತನು ಶೋಧನೆಗೆ ಗುರಿಯಾಗಿದ್ದನು. ಆತನು ದೌರ್ಬಲ್ಯ ಅನಿಸಿಕೆಗಳಿಂದ ಸ್ಪರ್ಶಿತನಾಗಿದ್ದನು. ಆತನು ಹಸಿವಿಗೊಳ್ಳುವುದನ್ನು ಅರಿತಿದ್ದನು. ಆತನು ದುಃಖದಿಂದ ಮುಟ್ಟಲ್ಪಡುವುದು ಅಂದರೆ ಏನು ಎಂಬುದನ್ನು ತಿಳಿದಿದ್ದನು. ಏಸು ಕಣ್ಣೀರು ಬಿಟ್ಟನು. ಆತನು ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಕರುಣೆಯನ್ನು ಹೊಂದುವಂತೆಯೂ ಎಂಬುದಾಗಿ ನೋಡುತ್ತೇವೆ. ಹೌದು, ಖಂಡಿತವಾಗಿಯೂ ನಮಗೆ ಹೆಚ್ಚಿನ ಕರುಣೆಯ ಅಗತ್ಯ ಇರುತ್ತದೆ. ನೋಡಿರಿ, ಕರುಣೆಯು ಒಂದು ರೀತಿಯಲ್ಲಿ ನಕಾರಾತ್ಮಕವಾದದ್ದು. ಯಾಕೆಂದರೆ ಅದು ನಮ್ಮ ಗತಕಾಲದ ಕುರಿತು ಮಾತಾಡುತ್ತದೆ. ನಾವು ದೇವರ ಕರುಣೆಯಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ತೀತನಿಗೆ ಹೀಗೆ ಬರೆಯುತ್ತಾನೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನೋ ಎಂಬುದಾಗಿ. ಮುಂದೆ ನಾವು ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಎಂಬುದಾಗಿ ಗಮನಿಸುತ್ತೇವೆ. ಪ್ರಿಯರೇ, ನೋಡಿರಿ, ಸಹಾಯ ಎನ್ನುವಂಥದ್ದು ಸಕಾರಾತ್ಮಕವಾಗಿದೆ ಮತ್ತು ಅದು ಭವಿಷ್ಯತ್ತಿನ ಕುರಿತು ಮಾತಾಡುತ್ತದೆ. ನಾವು ಕರುಣೆಯನ್ನು ಹೊಂದಬಹುದು ಮತ್ತು ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವನ್ನೂ ಸಹ ಕಂಡುಕೊಳ್ಳಬಹುದು. ಕೀರ್ತನೆಗಳು 23ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ ನೋಡುತ್ತೇವೆ. ಅರಸನಾದ ದಾವೀದನು ಗತಕಾಲದ ಕುರಿತು ಮಾತಾಡುತ್ತಿಲ್ಲ, ಅವನು ಭವಿಷ್ಯತ್ಕಾಲದ ಕುರಿತು ಹೇಳುತ್ತಿರುವನು. ಅಂದರೆ ಯೆಹೋವನು ನನ್ನ ಕುರುಬನಾಗಿರುವುದರಿಂದ ಪರಲೋಕದಲ್ಲಿ ಒಬ್ಬ ಮಹಾಯಾಜಕನಿದ್ದಾನೆ ಮತ್ತು ಕುರುಬನಾಗಿರುವ ಆತನ ಬಳಿಗೆ ನಾನು ಖಂಡಿತವಾಗಿಯೂ ಹೋಗಬಹುದು ಎಂಬುದಾಗಿ. ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ನಾವು ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಧೈರ್ಯದಿಂದ ಎಂಬ ಪದವು ಅಷ್ಟೊಂದು ಸೂಕ್ತವಾಗಿರುವಂತೆ ಕಾಣುವುದಿಲ್ಲ. ಮೂಲತಃ ಅಲ್ಲಿ ಒಂದು ಆಸಕ್ತಿಕರವಾದ ಗ್ರೀಕ್ ಪದದ ಬಳಕೆಯಾಗಿರುತ್ತದೆ. ಅದು ಯಾವುದೆಂದರೆ ಪಾರೇಷಿಯಾ ಎಂಬುದಾಗಿ. ಅದು ಅಥೇನೆ ಪಟ್ಟಣದವರು
ಬಹು ಅಮೂಲ್ಯವೆಂದು ಪರಿಗಣಿಸುತ್ತಿದ್ದ ಮಾತಿನ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ. ಬಹುಶಃ ಒಬ್ಬ ಸಾಮಾನ್ಯ ನಾಗರಿಕನು ಮಾತಾಡುವ ಸ್ವಾತಂತ್ರ್ಯವನ್ನು ಹೊಂದಿರಬೇಕೆಂಬ ಅನಿಸಿಕೆಯನ್ನು ವ್ಯಕ್ತಪಡಿಸಿದವರು ಇವರೇ ಮೊದಲಿಗರಾಗಿರಬಹುದು. ಈಗ ನಾವು ಈ ಪದವನ್ನು ನಮ್ಮ ವಾಕ್ಯ ಭಾಗದಲ್ಲಿ ಹಾಕಿ ಓದುವುದಾದರೆ ಅದು ಹೀಗಿರುತ್ತದೆ: ಮಾತಿನ ಸ್ವಾತಂತ್ರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ನೋಡಿರಿ, ನಾವು ಆತನ ಬಳಿಗೆ ಸ್ವಾತಂತ್ರ್ಯದಿಂದ ಹೋಗುವಾಗ ನಮ್ಮ ಸ್ನೇಹಿತರಿಗೂ ಹೇಳದೇ ಇರುವಂಥವುಗಳನ್ನು ಆತನಿಗೆ ಹೇಳಬಹುದು. ಆತನು ದೇವರಾಗಿದ್ದಾನೆ ಮತ್ತು ನಾವು ಆತನ ಬಳಿಗೆ ಆರಾಧನಾಪೂರ್ವಕವಾದ ಗೌರವದಿಂದ ಹೋಗಬೇಕು. ನಿಜ, ಆದರೆ ಅದೇ ಸಮಯದಲ್ಲಿ ಆತನು ಮನುಷ್ಯನಾಗಿರುವುದರಿಂದ ನಾವು ಆತನೊಂದಿಗೆ ಸ್ವತಂತ್ರರಾಗಿ ಮಾತಾಡಬಹುದು. ಇದು ಎಂಥ ಸೌಭಾಗ್ಯವಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗದಲ್ಲಿ ಕೊನೆಯದಾಗಿ ನಾವು ಕೃಪಾಸನ ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ದೇವರ ಸಿಂಹಾಸನವು ಕೃಪೆಯಿಂದ ತುಂಬಿರುವ ಆಸನವಾಗಿದೆ. ಹಿಂದೆ ನ್ಯಾಯಾಸನವಾದಂಥದ್ದು ಈಗ ಕೃಪಾಸನವಾಗಿರುತ್ತದೆ. ಆದ್ದರಿಂದ ನಾವು ಆತನ ಬಳಿಗೆ ಸ್ವಾತಂತ್ರ್ಯದಿಂದ ಹೋಗಿ ಮಾತಾಡೋಣ. ಅಲ್ಲಿ ನಮಗೆ ಕರುಣೆಯೂ ಮತ್ತು ಆತನ ದಯದಿಂದ ಸಿಕ್ಕುವ ಸಮಯೋಚಿತವಾದ ಸಹಾಯವು ಲಭ್ಯವಾಗಿರುತ್ತದೆ. ಇಲ್ಲಿಗೆ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯವು ಮುಕ್ತಾಯವಾಯಿತು. ತಂದೆಯಾದ ದೇವರು ಅದ್ಭುತವಾದ ರೀತಿಯಲ್ಲಿ ತನ್ನ ಆತ್ಮನ ಮೂಲಕ ಇಲ್ಲಿಯವರೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು 5ನೆಯ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಮಹಾಯಾಜಕನ ಗುಣಲಕ್ಷಣ ನಿರೂಪಣೆ ಎಂಬುದಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯವೂ ಸಹ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನು ಎಂಬ ಮುಖ್ಯ ಪ್ರಸ್ತಾಪವನ್ನೇ ಮುಂದುವರಿಸುತ್ತದೆ. ಲೇವಿ ಕುಲದ ಯಾಜಕತ್ವಕ್ಕಿಂತಲೂ ಯೇಸು ಕ್ರಿಸ್ತನು ಶ್ರೇಷ್ಠನಾಗಿರುವನು ಎಂದು ಇದು ಎತ್ತಿ ತೋರಿಸುತ್ತದೆ. ನೋಡಿರಿ, ಮೊದಲಿನ 10 ವಚನಗಳಲ್ಲಿ ಮಹಾಯಾಜಕನ ಗುಣಲಕ್ಷಣ ನಿರೂಪಣೆಯು ಕೊಡಲಾಗಿದೆ. ಈಗಾಗಲೇ ನಾವು ನೋಡಿದಂತೆ ಯೇಸು ಕ್ರಿಸ್ತನು ಪ್ರವಾದಿ, ಮಹಾಯಾಜಕ ಮತ್ತು ಅರಸನಾಗಿದ್ದಾನೆ. ಆತನು ದೇವರ ಅಂತಿಮ ಮಾತಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ದೇವರು ತಾನು ಹೇಳಬಯಸಿದ್ದನ್ನೆಲ್ಲ ಹೇಳಿರುತ್ತಾನೆ. ಒಬ್ಬ ಪ್ರವಾದಿಯಾಗಿ ಸುಮಾರು 2000 ವರ್ಷಗಳ ಹಿಂದೆ ಮಾತಾಡಿದನು ಮತ್ತು ಈಗ ಆತನೇ ದೇವರ ವಾಕ್ಯವಾಗಿದ್ದಾನೆ. ಆತನು ಈಗಿನ ಸಂತತಿಗೆ ಮಹಾಯಾಜಕನಾಗಿದ್ದಾನೆ ಮತ್ತು ಭವಿಷ್ಯತ್ತಿನಲ್ಲಿ ಒಂದು ದಿನ ಆತನು ಅರಸನಾಗಿ ಬರಲಿದ್ದಾನೆ. ಈಗ ಆತನು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ ಮತ್ತು ಆತನನ್ನು ತಲುಪಲು ನಮಗೆ ಅಧಿಕಾರ ಇರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಲೇವಿ ಕುಲದ ಪ್ರತಿಯೊಬ್ಬರೂ ಹೇಗೆ ಯಾಜಕರಾಗಿದ್ದರೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಯಾಜಕನಾಗಿದ್ದಾನೆ. ಹೌದು, ನಾವು ಸಹ ಯಾಜಕರಂತೆ ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವರಾಗಿದ್ದೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಯೇಸು ಕ್ರಿಸ್ತನು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ ಮತ್ತು ನೀತಿಯಿಂದಲೂ ಸತ್ಯದಿಂದಲೂ ನ್ಯಾಯ ತೀರಿಸಲು ಅತೀ ಬೇಗನೆ ಈ ಲೋಕಕ್ಕೆ ಬರಲಿದ್ದಾನೆ. ಆದ್ದರಿಂದ ನಮ್ಮ ರಕ್ಷಣೆಯನ್ನು ಬಹಳ ಮನೋಭೀತಿಯಿಂದ ನಡುಗುತ್ತಾ ಪ್ರತಿನಿತ್ಯವೂ ಸಾಧಿಸಿಕೊಳ್ಳೋಣ. ದೇವರು ನಿಮಗೆ ಸಹಾಯ ಮಾಡಲಿ ಮತ್ತು ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 13ನೇ ವಚನದಿಂದ 5ನೇ ಅಧ್ಯಾಯದ ಪೀಠಿಕೆಯವರೆಗೆ ಧ್ಯಾನಿಸಿದ್ದೇವೆ. ಯೇಸು ಕ್ರಿಸ್ತನು ಯೆಹೋಶುವನಿಗಿಂತಲೂ ಶ್ರೇಷ್ಠನು ಎಂಬುದನ್ನು ತಿಳಿದುಕೊಂಡ ನಂತರ ಈ ಕಾರ್ಯಕ್ರಮದಲ್ಲಿ ಕ್ರಿಸ್ತನು ಲೇವಿ ಕುಲದ ಯಾಜಕತ್ವಕ್ಕಿಂತಲೂ ಶ್ರೇಷ್ಠನು ಮತ್ತು ಆತನೇ ನಮ್ಮ ಶ್ರೇಷ್ಠ ಮಹಾಯಾಜಕನು ಎಂಬುದರ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಇಂಥ ಶ್ರೇಷ್ಠ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆದುದರಿಂದ ಪ್ರಿಯರೇ, ನಾವು ಕೂಡ ಆತನ ಮಾದರಿಯನ್ನು ಅನುಸರಿಸೋಣ. ಮುಂದಿನ ಕಾರ್ಯಕ್ರಮಗಳಿಗೆ ನಾವು ಸಿದ್ಧರಾಗೋಣ. ಕಾರ್ಯಕ್ರಮವನ್ನು ವೀಕ್ಷಿಸುವ ತಾವೆಲ್ಲರೂ ಈಗಲೇ ಮಿಸ್ ಕಾಲ್ ಕೊಟ್ಟು ಅನೇಕರು ಕತ್ತಲೆಯಿಂದ ಬೆಳಕಿಗೆ ಬರುವಂತಾಗಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ.
ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯವು ಬೆಳಕಾಗಿದೆ ಸ್ವಾಮಿ. ನಮ್ಮ ಜೀವಿತಕ್ಕೆ ಅದು ಜೀವ ಕೂಡ ಆಗಿದೆ. ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಯಾರ್ಯಾರು ನಿನ್ನನ್ನು ಅಂಗೀಕಾರ ಮಾಡಿದಾರೋ ಅವರ ಜೀವಿತದಲ್ಲಿ ನಿನ್ನ ಬೆಳಕು ಪ್ರಜ್ವಲಿಸಲಿ ಎಂಬುದಾಗಿ ಬೇಡುತ್ತೇವೆ. ನಿನ್ನನ್ನು ಬಿಟ್ಟು ಅಗಲಿದವರು, ನಿನ್ನಿಂದ ದೂರವಾದವರು ನಿನ್ನನ್ನು ತಿರುಗಿ ಕಂಡುಕೊಳ್ಳುವಂತೆ ಕಾರ್ಯ ಮಾಡು. ನಮ್ಮ ಊರು, ರಾಜ್ಯ, ದೇಶಗಳಲ್ಲಿ ಸಮಾಧಾನವನ್ನು ನೆಲೆಗೊಳಿಸು ಸ್ವಾಮಿ. ದೇವರೇ, ಪ್ರತಿಯೊಬ್ಬರೂ ನಿನ್ನನ್ನು ತಿಳಿದವರಾಗಿ ನಿನ್ನ ಎರಡನೆಯ ಬರೋಣವನ್ನು ಎದುರು ನೋಡುತ್ತಾ ಸ್ಥಿರಚಿತ್ತದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ತಂದೆಯಾದ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸಲಿ.